ಒಣಗಿಸೋದು, ಒಣಗಿಸಿ ಸುಡ್ಬೇಕು. ಸುಟ್ಟು ನೀರಾಗ ಹಾಕಿ ಸೋಸ್ಬೇಕು. ಗಡಿಗ್ಯಾಗ ಸೋಸಿಂದ ನೀರ್ ಮ್ಯಾಗ ಬರ್ತೈತೆ. ಒಂದ್ ತಾಸು ಬಿಟ್ರಿ ಅಂದ್ರ ಅದು ಉಳಿದದ್ದೆಲ್ಲ ತೆಳಗ್ ಇಳಿತೈತೆ ರಾಡಿ. ಅದನ್ನ ತಗೊಂಡು ಒಂದು ಗೋಣಿ ಚೀಲದ ಮ್ಯಾಗ ಒಂದ್ ಎಷ್ಟಿಷ್ಟ ತಗೊಂಡು ಇಡ್ತದೆ. ನೀರ್ ಕಡಿಮೆ ಆದ್ಕೊಳ್ಳಿ ಒಂದ್ ಕಟ್ಗೆ ಪಟ್ಟಿ ತಗೊಂಡು ಬಡದ್ ಚೌಕದ ಆಕಾರ ಮಾಡ್ಕೋಬೇಕು. ಅದನ್ನ ಮಾಡಿ ಮತ್ತೆ ಸಗಣಿ ಹಾಕಿ ಅದನ್ನ ಸುಡ್ಬೇಕು. 3 ಸಾರಿ ಸುಡ್ಬೇಕು ಅದನ್ನ. ಅವಾಗ ಒಂದ್ ಭಸ್ಮ ತಯಾರಾಗ್ತೈತಿ. ಎಷ್ಟಕ್ಕೆ ನಂತೀವಿ 50 ರೂಪಾಯಿ ಒಂದ್ ಭಸ್ಮ ಹೋಗ್ತೈತಿ. ಇದು ದೇಶಿ ಆಕಳದ ಇದು ಮಾಡಿದ್ದು. ಇದನ್ನ ಹಚ್ಕೊಂಡ್ರ ಚರ್ಮ ರೋಗದ ಸಮಸ್ಯೆ, ಆಧ್ಯಾತ್ಮಿಕ ಲಾಭ ಏನಾಗ್ಬೇಕು ಆಗ್ತದೆ. ನಮ್ಮ ಗುರುಗಳು ಹೇಳ್ತಾರೆಲ್ಲ ಇರ್ತಿರ್ತಾವ. ಆದ್ರ ಚರ್ಮ ರೋಗದ ಸಮಸ್ಯೆ ದೂರ ಆಗ್ತದೆ. ಇನ್ನೂ ಸಾಕಷ್ಟು ಲಾಭಗಳು ಇದರಿಂದ ಆಗ್ತಾವ. ಬೂದಿ ಒಳಗ ಒಂದಿಷ್ಟು ವನಸ್ಪತಿಗಳನ್ನ ಹಾಕಿ ನಿಮ್ ಪಾತ್ರೆ ತೊಳೆಯುವ ಸಲುವಾಗಿ ನೀವೀಗೇನಾದ್ರು ಬಾರ್ ತರ್ತಿರ್ಲಿಲ್ಲ ಅಥವಾ ಲಿಕ್ವಿಡ್ ತರ್ತೀರಿ, ಪಾತ್ರೆಗಳಿಗೆ ತಿಕ್ತಿರಿ, ಪೂರಾ ಹೋಗಂಗಿಲ್ಲ. ಅದ್ರೊಳಗಿರುವಂತ ಕೆಮಿಕಲ್ ಎಲ್ಲ ಹೊಟ್ಟೆ ಹೋಗ್ತದೆ. ಆದ್ರೆ ಇದು ಮಾತ್ರ ಆಕಳ ಸಗಣಿ ಸುಟ್ಟು ಅದನ್ನ ಪೌಡರ್ ತಗೊಂಡು ಬೂದಿ ಒಳಗೊಂದು 2-3 ಬೇರೆ ಬೇರೆ ರಸಾಯನ ಅಂದ್ರೆ ಇವಾಗ ಗಿಡಮೂಲಿಕೆಗಳನ್ನ ಹಾಕಿ ತಯಾರು ಮಾಡ್ಯಾರ. ಇದು ನಿಮ್ ಹೊಟ್ಟೆ ಹೋದ್ರು ಸಹಿತ ಹೊಟ್ಟೆ ನಿಮ್ಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಪೂರಾ ಮಾಡ್ತೈತಿ ಅಂತ ಪೌಡರ್ ಐತಿ. ಒಬ್ಬ ಹಳ್ಳಿಯ ರೈತ, ಇದ್ರೊಳಗೆ ನಾ ಹೇಳ್ಬೇಕಾಗಿದ್ದು ಏನು ಅಂದ್ರ, ರೈತ ಮನಸ್ಸು ಮಾಡಿದ ಅಂತಂದ್ರ ಇಂಥ ರೈತ ತಯಾರಾಗ್ತಾರೆ. ಮನೆ ಹಳ್ಳಿಯಾಗ ಕುಟುಂಬ ಉದ್ಯೋಗ ಇದು. ಅದಕ್ಕೂ ಹೊಲಗಳೈತೆ. ಒಂದು ಸಾವಯವ ಪದ್ಧತಿ ಒಳಗೆ ಕೃಷಿ ಮಾಡ್ತಾರ. ಮನ್ಯಾಗ 1-2 ಆಕಳ ಸಾಕೊಂಡಾನ, ಹೊಲಕ್ ಬೇಕಾದಷ್ಟು ಸಗಣಿ ಮೂತ್ರ ಸಿಗ್ತೈತಿ. ಮತ್ತೆ ಇಷ್ಟೆಲ್ಲ ಸಾಮಾನು ಮಾಡಿ ಮಾರಾಟ ಮಾಡ್ತಾರ. ಇದು ಗೋಮೂತ್ರ ಅರ್ಥ. ಗೋಮೂತ್ರ ಬಟ್ಟೆ ಇಳಿಸೋದಪ್ಪ. ಅದ್ರೊಳಗೆ ಒಂದಿಷ್ಟು ಬೇರೆ ಬೇರೆ ಸೊಪ್ಪುಗಳನ್ನ ಹಾಕಿ ಇಳಿಸಿದ್ರಿ ಅಂತಂದ್ರ ಪಾಷಾಣ ಬೇದಿ ಅಂತ ತಯಾರಾಕತಿ. ಏನಪ್ಪ ಅದ್ರೊಳಗ ಪಾಷಾಣ ಬೇದಿ ಅಂತಕ್ಕಂತ ವನಸ್ಪತಿಯನ್ನ ಹಾಕಿ ಅರ್ಕ ತೆಗೆದ್ರಂದ್ರ ಮೂತ್ರ ಹರಳುಗಳೆಲ್ಲ ಇದನ್ನು ಕುಡಿದು ಮಾಡಬಹುದು. ಅದ್ರೊಳಗ ನೀವು ಅರ್ಜುನನ ತೊಗಟಿ ಪೌಡರ್ ಮಾಡಿ ಅದನ್ನ ಗೋಮೂತ್ರದೊಳಗೆ ಹಾಕಿ ಅರ್ಕ ತೆಗೆದ್ರಿ ಅಂತಂದ್ರ ಹೃದಯ ರೋಗದ ಸಮಸ್ಯೆಗಳು ಬಗೆಹರಿಯುತ್ತವೆ. ಸಪ್ತರಂಗಿ ಅಂತಕ್ಕಂತ ವನೌಷಧಿಯನ್ನ ಹಾಕಿ ಅರ್ಕ ತಯಾರು ಮಾಡಿದ್ರಿ ಅಂದ್ರ ಡಯಾಬಿಟಿಸ್ ಕಂಟ್ರೋಲ್ ಆಗ. ಇದು ಸಾದಾ ಗೋಮೂತ್ರವನ್ನು ತಗೊಂಡು ನಿಮ್ ಡಯಾಬಿಟಿಸ್ ಕಂಟ್ರೋಲ್ ಆಗಿ ಉಳಿತೈತಿ. ನಾ ಈಗ 30 ವರ್ಷದಿಂದ ಮಾಡ್ತೀನಿ. ಪ್ರತಿ ದಿವಸ 100 ಲೀಟರ್ ಗೋಮೂತ್ರ ಅರ್ಕ ಮಾರಾಟ ಆಕೈತಿ ನೋಡಿ. ಪ್ರತಿ ದಿವಸ 100 ಲೀಟರ್ ಗೋಮೂತ್ರ ಅರ್ಕ ಮಾರಾಟ ಆಕೈತಿ. ನಿಮ್ದು ಯಾಕಾಗುದಿಲ್ಲ? ನಿಮ್ದು ಅಷ್ಟೇ. ಇದರಿಂದನ ಕೇಶ ತೈಲಗಳನ್ನು ತಯಾರು ಮಾಡಕ್ ಬರ್ತದೆ. ಈ ಪೂರಕ ಕಜ್ಜಿ ಆಗ್ತಿದ್ವು ಅಂದ್ರೆ ಅವುಗಳಿಗಾಗಿ ಔಷಧ ತಯಾರು. ಇದರಿಂದ ಸುಮಾರು ಒಂದು ಏನೂ ಇಲ್ಲ ಅಂದ್ರು 50 ಪ್ರಕಾರದ ಔಷಧಗಳನ್ನ ತಯಾರು ಮಾಡ್ತೀವಿ. ಯಾರು ಕಲಿಯವ್ರಿದ್ರೆ ಅಂದ್ರೆ ಇವ್ನ ಹತ್ರ ಹೋಗಿ ಅವ್ನು ಕಲಿಸ್ತಾನ. ಇದಕ್ಕಿಂತ ಹೆಚ್ಚಿಗೆ ಯಾರಿಗೆ ಕಲಿ ಇಚ್ಛಾ ಇತ್ತಂದ್ರೆ ಬರ್ರಿ ನಮ್ಮ ಹತ್ರ, ನಮ್ಮ ಮಠಕ್ಕ ಊಟ ಕೊಟ್ಟು ಇರು ವ್ಯವಸ್ಥೆ ಕಲಿಸ್ತೀವಿ. ಅದಕ್ಕೆ ನಾನು ಈ ರೈತನಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ. ಯಾಕಂದ್ರೆ ಎಲ್ಲಾ ರೈತರು ಹಿಂಗಾಗ್ಬೇಕಂತ ನಮ್ಗೆ ಇಷ್ಟ. ಹಿಂಗಾದ್ನಂದ್ರೆ ಅವಾಗ ಬಿಚ್ಚೋಕಂದ್ರಿ. ಇದೆಲ್ಲ ಆಗ್ಲಿಕ್ಕೆ ಕಾರಣೀಭೂತರಾದಂತ ನಮ್ಮ ಗುರುಗಳು ಎಲ್ಲಿ ಹೋದ್ರಿ?